ಇನ್ನು ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಅನುಮೋದನೆ ಸಿಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ದರ್ಶನವನ್ನ ಪಡೆದಿದ್ದಾರೆ. ನಾಗರಬಾವಿಯಲ್ಲಿರುವಂತಹ ಕಾಡಸಿದ್ದೇಶ್ವರ ಶಾಖಾ ಮಠದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ದಂಪತಿ ಸಮೇತ ಅಜ್ಜಯ್ಯನ ಪಾದಸೇವೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ದಂಪತಿ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲದಿಂದ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನಂಬಿದಂತಹ ಅಜ್ಜಯ್ಯ ನಿಗದಿಪಡಿಸಿದ ದಿನದಲ್ಲೇ ಸಮಯದಲ್ಲೇ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭ ನೆರವೇರ್ತಾ ಇರೋದು. ಡಿಕೆ ಶಿವಕುಮಾರ್ ಅವರು ಅತಿದೊಡ್ಡ ದೈವ ಭಕ್ತರು ಅನ್ನೋದ್ರಲ್ಲಿ 2 ಮಾತಿಲ್ಲ. ಅಜ್ಜಯ್ಯನ ಮಠ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಬಹಳ ಪ್ರಾಮುಖ್ಯತೆಯನ್ನ ನೀಡುವಂತಹ ಮಠ. ಯಾವುದೇ ಒಂದು ಮಹತ್ವದ ಹೆಜ್ಜೆ, ಅದು ರಾಜಕೀಯವಾಗಿ ಆಗಿರಬಹುದು ಅಥವಾ ಜೀವನದಲ್ಲಿ ಯಾವುದೇ ಮಹತ್ವದ ಹೆಜ್ಜೆಯನ್ನ ಇಡುವಂತಹ ಸಂದರ್ಭದಲ್ಲೂ ಮೊದಲಿಗೆ ಅಜ್ಜಯ್ಯನ ಮಠಕ್ಕೆ ಹೋಗಿ ಆಶೀರ್ವಾದವನ್ನ ಪಡೆಯುತ್ತಾರೆ. ಇವತ್ತು ಪದಗ್ರಹಣಕ್ಕೆ ಸಮಯ ಹಾಗೆ ದಿನಾಂಕವನ್ನ ನಿಗದಿ ಮಾಡುವುದಕ್ಕೂ ಕೂಡ ಅವರು ಅಜ್ಜಯ್ಯನ ಮಠಕ್ಕೆ ಹೋಗಿ ಬೆಳಗ್ಗೆ ವಿಚಾರಿಸಿ ಬರುವಂತಹ ಕೆಲಸವನ್ನ ಮಾಡಿದ್ದು. ಗವರ್ನರ್ನ ಭೇಟಿ ಮಾಡಿ ಸೀದಾ ಹೋಗಿದ್ದು ನಾಗರಬಾವಿಯಲ್ಲಿರುವಂತಹ ಈ ಮಠಕ್ಕೆ ಬಂದು, ಶಾಖಾ ಮಠಕ್ಕೆ ಬಂದು ಇಲ್ಲಿ ಮಾತುಕತೆಯನ್ನ ನಡೆಸಿಕೊಂಡು ಹೋದ್ರು. ಈಗ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡ್ತಾ ಇದ್ದ ಹಾಗೆ ಸೀದಾ ಅಜ್ಜಯ್ಯನ ಮಠಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಪೂಜೆ ಸಲ್ಲಿಸುವುದರಲ್ಲಿ ನಿರತರಾಗಿದ್ದಾರೆ. ಆ ಪೂಜೆ ಇನ್ನೂ ಕೂಡ ಮುಗ್ದಿಲ್ಲ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲದಿಂದ ಅಜ್ಜಯ್ಯನ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ದಂಪತಿ ಸಮೇತ ಈ ಪೂಜೆಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.